ಆ್ಯಂಡ್ ಫಸ್ಟ್ ಆಫ್ ಆಲ್ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ಕೊಟ್ಟು ಇಲ್ಲಿಗೆ ಬಂದಿರೋದಕ್ಕೆ. ಸರ್ ಅದೇ ಡೈರೆಕ್ಟ್ರ್ ಭವ್ಯ ನಾನು ಪ್ರಿಪೇರ್ ಆಗಿರೋದು ಹೇಳ್ಬಿಟ್ಲು ಕೆಲವೊಂದು. ಡೈರೆಕ್ಟ್ರ್ ಎಲ್ಲೋದ್ರೂ ನನ್ನ ಫಸ್ಟ್ ಫಿಲಮ್ಮು ಸೋಡಾ ಬುಡ್ಡಿ ಫ್ಲಾಪು ಅಂತ. ನಾನು ಈವನ್ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಫಸ್ಟ್ ಲವ್ ಫೇಲ್ಯೂರ್ ಆದರೆ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಅಮೃತಾಂಜನ್ ದ ಬೆಸ್ಟ್ ಲವ್ ಡೈರೆಕ್ಟ್ರಿಗೆ ಅಂತ ಅನ್ಕೊಂತೀನಿ ಸರ್. ಆಮೇಲೆ ಅದೇ ಫಿಲಮ್ ನಾವು ಪ್ರೀಮಿಯರ್ ಮಾಡಿದ್ರಿ, ಓಕೆ, ಅದೇ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಜಾಸ್ತಿ ಜನ ಬಂದರು, ಏನೇನಾಯಿತು. ಅವಾಗ ನಾವು ಡೈರೆಕ್ಟ್ರ್ ಬಂದು ತಬ್ಗಂಡ್ಲೇ ಹೊಡೆದ್ರೋ ಇಟ್ಟು ಅಂತ ಮೂರು ಸತಿ ಬಂದು ತಬ್ಕೊಂಡ್ರು ಡೈರೆಕ್ಟ್ರು ಹೊಡೆದ್ರು ಅಂತ. ಕಟ್ ಮಾಡಿದ್ರೆ ಮಾರನೇ ದಿವಸ ಅದೇ ಒಂದು 2 days 3 days ಆದಮೇಲೆ ಫಿಲಮ್ ರಿಲೀಸ್ ಆಯಿತು. ಫಸ್ಟ್ ಶೋ ಎಲ್ಲ ಇದ್ದೀರಿ, ಜನ ಕಮ್ಮಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿ. ಇವಾಗ ನಾವು 500 ಸೀಟ್ಸ್ ಇರೋ ಪ್ರೀಮಿಯರ್ಗೆ ಬುಕ್ ಮಾಡಿದ್ರೆ 1200 ಜನ ಏನೋ ಬಂದರು. ಬಟ್ ರಿಲೀಸ್ ದಿವಸ ಇದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂದ್ಕೊಂಡ್ರೆ ತುಂಬ ಕಮ್ಮಿ ಜನ, ಎಲ್ಲ ಒಂದು 250-300 ಜನ ಅಷ್ಟೇ ಬಂದರು. ವೀರೇಶಲ್ಲಿ ಇದ್ರಿ ಎಲ್ಲರೂ, ಎಲ್ಲ ಟೀಮ್ ಎಲ್ಲರಿಗೂ ಡಿಸಪಾಯಿಂಟು. ನಾವು ಅಂದ್ಕೊಂಡಂಗಿಲ್ಲ, ಬರಲ್ಲ ಬಿಡು, ಆಗಲ್ಲ ಅಂತ. ಸರ್ ಕಟ್ ಮಾಡಿದ್ರೆ ನಮ್ಮ ಟೀಮಲ್ಲೇ ಯಾವುದೋ ಮಾಲಲ್ಲಿ ಗುರು ಇಲ್ಲಿ ಹೌಸ್ಫುಲ್ ಆಗೈತೆ ಅಂದ. ಅಲ್ಲಿ ಡೈರೆಕ್ಟ್ರಿಗೆ ಒಂಚೂರು ಇಲ್ಲಿ ಹೌಸ್ಫುಲ್ ಅಂತ ಕಂಡ್ರಲ್ಲಿ, ಏನಾದರೂ ಮಾಡೋಣ ಕಂಡ್ರಲ್ಲಿ, ಏನಾದರೂ ಕಂಟೆಂಟ್ ಮಾಡೋಣ, ಅದು ಮಾಡೋಣ ಏನಾದರೂ ಮಾಡೋಣ ಅಂತ. ಹಂಗೆ ಎಲ್ಲರೂ ಟೀಮೆಲ್ಲ ಒಂದೊಂದು ಕಡೆ ಹೋಗಿ ನೋಡೋದು ಮಾಡಿದ್ರೆ ಎಲ್ಲ ಕಡೆನೂ ಹೌಸ್ಫುಲ್ಲು, ಈ ಮಾಲ್ ಹೌಸ್ಫುಲ್ಲು ಅಂತ. ಸೊ ಕರೆಕ್ಟಾಗಿ ನೈಟಿಗೆ ಸ್ಟಾರ್ಟ್ ಆಯಿತು ಸರ್ ವೀರೇಶಲ್ಲಿ. ತಿರುಗಿ ನೋಡಲೇ ಇಲ್ಲ ನಾವು ಅಲ್ಲಿಂದ. ಒಂದು ಇನ್ಸಿಡೆಂಟ್ ಏನು ಅಂದರೆ, ನಾನು ಮಾಲೆಲ್ಲ ನೋಡ್ಕೊಂಡು ನೈಟ್ ಶೋಗೆ ವೀರೇಶಲ್ಲಿ ಇರಲಿಲ್ಲ. 10:30ಕ್ಕೆ ಈವನ್ ವೀರೇಶ್ ಅವರೇ ಅಂದಿದ್ದೇನು ಅಂದರೆ, ಸರ್ ಮಧ್ಯಾಹ್ನ ಎಲ್ಲ ಓಕೆ ಡೀಸೆಂಟಾಗಿ ಜನ ಬಂದರು, 10:30 ಶೋಗೆ ಯಾರು ಬರ್ತಾರೆ ಅಂದ್ಬಿಟ್ಟು ಅವ್ರು ಪಾರ್ಕಿಂಗ್ ಹತ್ರ ಎಲ್ಲ ಕೆಲಸ ಮಾಡೋರನ್ನೆಲ್ಲ ಆಲ್ಮೋಸ್ಟ್ ಕಳಿಸಿದ್ರಂತೆ. ಸರಿ ಆಯ್ತು ಹೋಗ್ರಿ, ಬರ್ತಾರೆ, ಏನೋ ಒಂದು 10-20 ಜನ ಬರ್ತಾರೆ ಅಷ್ಟೇ ಅಂತ. ಸರಿ, ನಾನು ಅದು ನನಗೂ ಹೇಳಿದರು ಹಿಂಗೆ ಆಗೈತೆ ಬ್ರೋ ಅಂತ. ನಾನು ಹೊರಟಿದ್ದೆ. ಚೇತನ್ ದುರ್ಗ ಅವರು ಮತ್ತು ಗೌರವ್ ಹೋಗಿ ರಪ್ಪಂತ ಫೋನು, ಏನು ಎಲ್ಲಿದೆಯಾ ಕಾರ್ತಿಕ್, ಫುಲ್ಲು ಕಾರುಗಳು ತುಂಬ ಐತೆ ಇಲ್ಲಿ ವೀರೇಶಲ್ಲಿ, ಬಾ ಎಲ್ಲಿದೆಯಾ ಅಂತ. ನನಗೇನು ಅಂದರೆ, ನಾನು ಹೋಗಿರೋದಕ್ಕೆ ಸುಮ್ಮನೆ ನನ್ನ ಮಕ್ಳು ಕರ್ಸ್ಕೊಳ್ಳೋಣ, ನಾನು ಒಬ್ಬನೇ ನಿದ್ದೆ ಹೋಗಬಾರ್ದು, ಈ ನನ್ನ ಮಗನು ಕೆಲಸ ಮಾಡಲಿ ಅನ್ನೋದಕ್ಕೆ ನಾನು ಹಂಗೆ ಅನ್ಕೊಂತ ಇದ್ದೀನಿ. ಚೇತನ್ ದುರ್ಗ ಬ್ರೋ ಕರೆಕ್ಟಾಗಿ ಹೇಳಿ ಬ್ರೋ ಪ್ರಾಮಿಸ್ ಬ್ರೋ ನಮ್ಮ ಅಮ್ಮ ನನಗೂ ಬನ್ನಿ ಬ್ರೋ ಅಂತ ಅವರು. ಸರಿ ಆಯಿತು ಅಂತ ರಪ್ಪಂತೆ ಕಾರ್ ಹಾಕ್ಕೊಂಡು ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಕಾರಲ್ಲಿ ಬಂದರೆ ಫುಲ್ಲು ಕಾರುಗಳೆಲ್ಲ ತುಂಬ ಹೋಯ್ತು ಸರ್. ಅವತ್ತಾಯಿತು ಸರ್ ಆನಂದ. ಯಪ್ಪ, ಅದ್ರ ಕತೆ ಬೇಡ. ಅಂದರೆ ಈವನ್ ಅವನು ಡೈರೆಕ್ಟರ್ಗೆ ಹೇಳ್ತಾರೇ, ಪ್ರಮೋಷನ್ ಮಾಡ್ತಾ ಇದ್ರಿ, ಕರೆಕ್ಟಾಗಿ ಊಟ ಸಿಗ್ತಾ ಇಲ್ಲ, ಟೈಮಿಗೆ ಬ್ರೇಕ್ ಬಿಡ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ ಅಂತ. ತದ್ವಾ ಒಳ್ಳೆ ಊಟ, ಒಳ್ಳೆ ಬಾಡೂಟ ಹಾಕ್ಸ್ಬಿಟ್ರೆ ಅವತ್ತು. ಅಂದರೆ ಊಟ ಅಂದರೆ ಮೀನ್ಸ್ ಜನ ಬಂದಿದ್ದು ಅಷ್ಟು ಜನ ನೋಡಿ, ಅಪ್ಪ ನಮಗೆ ಬಂದವರ. ಮತ್ತು ಬೇರೆ ಸಿನಿಮಾಗಳೆಲ್ಲ ರಿಲೀಸ್ ಆಗಿತ್ತಲ್ಲ, ಅಲ್ಲಿಗೂ ಡೌಟ್, ಆ ಸಿನಿಮಾಗೆ ಬಂದವರ, ಈ ಸಿನಿಮಾಗೆ ಬಂದವರ ಅಂತ. ಅವ್ರು ವೀರೇಶ್ ಅವರು, ಅಮೃತಾಂಜನ್ಗೆ ಬಂದಿರೋದು, ಈ ರೇಂಜಿಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಎಲ್ಲರೂ ನಾನು ವಾಪಸ್ ಕಳಿಸ್ಬಿಟ್ಟಿದ್ದೆ, ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಇನ್ನು ನೀವು ತಲೆನೇ ಕೆಡಿಸ್ಕೊಂಬಿಡ್ರಿ, ಶನಿವಾರ ಭಾನುವಾರ ಎಲ್ಲ ಕಾಲಿಡೋಕ್ಕೆ ಜಾಗನೇ ಇರಲ್ಲ ಅಂದರು. ಅಲ್ಲಿಂದ ಸರ್ ಟೀಮೆಲ್ಲ ಒಂದೊಂದು ಮಾಲ್ಗೆ ಎಲ್ಲರೂ ಹೋಗ್ತಾ ಇದ್ದವರು ಆಗ್ತಾ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಹೋದರೆ ಇನ್ನೊಂದು ಮಾಲ್ ತುಂಬೋಗಿರತ್ತು, ಇನ್ನೊಂದು ಮಾಲ್ ಹೌಸ್ಫುಲ್ ಆಗಿರತ್ತು. ಸೊ ಟೀಮೆಲ್ಲ ಡಿವೈಡ್ ಮಾಡ್ಕೊಂಡು ಎಲ್ಲ ಕಡೆನೂ ಹೋಗಿ ಎಲ್ಲರೂ ನಾವು ಎಕ್ಸ್ಪೆಕ್ಟು ಫಸ್ಟು ಯೂತ್ಸ್ ಬರ್ತಾರೆ ಅಂತ. ಬಟ್ ಬಂದಿದ್ದು ಫಸ್ಟು ಫ್ಯಾಮಿಲಿ ಅವರು. ಯಾರು ಗಂಡ ಹೆಂಡ್ತಿ ಬರ್ತಾಯಿಲ್ಲ, ಗಂಡ ಹೆಂಡ್ತಿ, ಅವರಪ್ಪ ಅವರಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಮಿನಿಮಮ್ ಒಂದೊಂದು 3-4 ಟಿಕೆಟು ಒಬ್ಬೊಬ್ಬರ ಕಡೆಯಿಂದ ಸೋಲ್ಡ್ ಆಗ್ತಾ ಇರೋದು. ಅದಂತೂ ಕ್ರೇಜಿ ರೆಸ್ಪಾನ್ಸ್ ಸರ್. ಮತ್ತು ಪರ್ಟಿಕ್ಯುಲರಾಗಿ ಇವಾಗ ಸಿನಿಮಾಗಿದ್ದಾಗ ಒಂದು ಕ್ಯಾರೆಕ್ಟರ್ನೋ 2 ಕ್ಯಾರೆಕ್ಟರ್ನೋ ಮಾತಾಡ್ಸೋರಿಗೆ, ಸಖತ್ತಾಗಿ ಮಾಡಿದ್ದೀರಾ ಅಂತ. ಅಮೃತಾಂಜನಲ್ಲಿ ಹಂಗಾಗ್ತಾ ಇಲ್ಲ. ಹೀರೋ ಓಕೆ ಎಮೋಷನ್, ಸೂಪರ್. ಗೌರವ್ ಏನಪ್ಪ ನೀನು ಸೆಕೆಂಡ್ ಹಾಫ್ ಅಲ್ಲ ಸುಜಿದಾರ ಇನ್ನೂ ಆಗ್ತಾನೆ ಇದೆಯಾ, ಏನು ಕತೆ ಅಂತ ಅವನ್ನಂತಾರೆ. ಆಮೇಲೆ ಭವ್ಯ ಅಬ್ಬಬ್ಬಬ್ಬ ಏನಮ್ಮ ನಿನ್ನ ಐಡಿಯಾ. ಇನ್ನು ಪಾಯಲ್ ಬಂದರೆ ಇನ್ನು ಇವಾಗ ಹುರ್ಕೊಂತೀರಾ ಅಂತ ಕೇಳೋದು. ಇವನೊಂದು 5-6 ನಿಮಿಷ ಬರ್ತಾನೆ ಸರ್. ಎಲ್ಲಿ ನಿಮ್ಮ ಹುಡುಗನ ಕರ್ಕೊಂಬರ್ಲಿಲ್ವ, ಎಲ್ಲ ಡಿವೈಡ್ ಆಗಿ ಹೋಗ್ತಾ ಇದ್ರ ನಾವು. ಇವಾಗ ನಾನು ಹೋಗಿದ್ದ ಕಡೆ ಇವನು ಇರ್ತಾರಿಲ್ಲ, ಅವನು ಹೋಗಿದ್ದ ಕಡೆ ಅವನು ಇರ್ತಾರಿಲ್ಲ, ಅವನು ಹೋಗಿದ್ದ ಕಡೆ ನಾನು ಇರ್ತಾರಿಲ್ಲ. ಇವನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದನ್ನು ಎಲ್ಲಿಗುರು ನಿಮ್ಮ ಶೇಕಿಂಗ್ ಕೊಬ್ರ, ಎಲ್ಲಿಗುರು ನಿಮ್ಮ ಶೇಕಿಂಗ್ ಕೊಬ್ರ ಅಂತ. ಮತ್ತೆ ಚೇತನ್ ದುರ್ಗ ಅವರು ಬ್ರೋ ಸಖತ್ತಾಗಿ ಡೆಡಿಕೇಟ್ ಮಾಡಿದ್ರೆ 6 ಪ್ಯಾಕ್ ಮಾಡೋದಕ್ಕೆ, ಬ್ಯಾನರ್ಗಳು ಚೆನ್ನಾಗಿತ್ತು ಅಂತ ಚೇತನ್ ದುರ್ಗ ಅವ್ರಿಗೆ. ಸರ್ ಅದೇ ನಾವು ಶಾರ್ಟ್ ಫಿಲಮ್ ಮಾಡಿದಾಗ ಎಷ್ಟು ಖುಷಿ ಇತ್ತು. ಅದು 2.5 ಕೋಟಿ ಜನ ನೋಡಿದ್ದು. ಸಿನಿಮಾ ಮಾಡಿದಾಗ ಈ ಥರ ಎಲ್ಲ ಖುಷಿ ಅಂದರೆ, ಅವಾಗ ನಾವು ಎಕ್ಸ್ಪ್ರೆಷನ್ಗಳು ನೋಡ್ತಾ ಇರಲಿಲ್ಲ. ಏನು 25 ಮಿಲಿಯನ್ ಹೋಗಿದ್ದು, ಅವ್ರು ಹೆಂಗೆ ನೋಡ್ತಾ ಇದ್ರು, ಅವ್ರು ನಗ್ತಾ ಇದ್ರು, ಎಲ್ಲೇ ನಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಸೊ ಎಲ್ಲರೂ ಅವ್ರವ್ರು ಯೂಟ್ಯೂಬಲ್ಲಿ ನೋಡ್ಕೊತಾ ಇದ್ದಿದ್ದು. ಬಟ್ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಎಲ್ಲರೂ ಕೂತ್ಕೊಂಡು
ಎಲ್ಲರೂ ನೋಡ್ತಾ ಇರ್ಬೇಕಂದ್ರೆ ಒಂದೊಂದು ಪಂಚ್ಗೂ ಒಂದೊಂದು ಇದಕ್ಕೂ ಸರ್ ಸಣ್ಣ ಮೂಮೆಂಟ್ ಸರ್, ಲಾಸ್ಟಲ್ಲಿ ಸುಮ್ಮನೆ ಹಿಂಗೆ ಕತ್ತಿ ಹಿಂಗೆ ತಿರುಗಿಸ್ತೀನಿ ಅಷ್ಟೇ ಸರ್, ನಾನು ಸುಮ್ಮನೆ ಹಿಂಗೆ ತಿರುಗಿಸ್ತೀನಿ ನಗ್ತಾರೆ ಸರ್. ಅದು ನೋಡಿ ಅಂದರೆ ಅದೇ ಲೈಕ್ ಎದ್ವತ್ತದ್ವ ಎಮೋಷ್ನಲ್ಲು, ಅದು ಅದೇನೋ ಆನಂದ ಭಾಷ್ಮ, ಒರಿಜಿನಲ್ ಕಣ್ಣೀರ್ ಬಾಷ್ಪ, ಸಾರಿ ಆನಂದ. ಸೊ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.